ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। यो विप्रलम्ब विपरीतमतिप्रभूतवादान् निरस्य भुवि तत्त्ववादम् सर्वेश्वरो हरिरिति प्रतिपादयन्तम् आनन्दतीर्थमुनिवर्यमहं नमामि। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवग्नममरासुरसिद्धवन्द्यम्। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। ರಾಮಚಂದ್ರನ ಮತ್ತು ಹನುಮಂತನ ಇಬ್ಬರ ಅಧ್ವರ್ಯವ ಮತ್ತು ಯಾಜಮಾನ್ಯದಲ್ಲಿ ನಡೆಯುತ್ತಾ ಇದ್ದಂತಹ ಈ ರಾಮರಾವಣರ ಯುದ್ಧ ಪೂರ್ಣ ಪ್ರಮಾಣದಲ್ಲಿ ಫಲಿಸಿತು ಅನ್ನುವ ಹಾಗೆ ರಾವಣ ತನ್ನ ವಿಮಾನದಿಂದ ಆಸರೆ ಕಳಚಿ ಬಿದ್ದ. ಆಗ ಅಲ್ಲಿದ್ದ ದೇವತೆಗಳೆಲ್ಲರೂ ರಾಮಚಂದ್ರನನ್ನು ಬಂದು ಎಲ್ಲ ದೇವತೆಗಳಿಗೂ ಒಡೆಯನಾದ ಸಂಸಾರವನ್ನ ಬಿಡುಗಡೆಗೊಳಿಸುವಂತಹ, ಎಲ್ಲರಿಗೂ ಸುಖವನ್ನ, ಆನಂದವನ್ನ, ಸಂತೋಷವನ್ನ ಸದಾ ನೀಡುವಂತಹ ನೀನು, ನಾವು ನಿಮ್ಮ ಬಗ್ಗೆ ಎಷ್ಟು ಹೊಗಳಿದ್ರೂ ಕೂಡ ನೀವು ಇಂಥವ್ರು ಅಂತ ಹೇಳಿ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಮಹಾಮಹಿಮನಾದ ನೀನು ಮಾಡಿದ ರಾಕ್ಷಸರ ವಧೆ ಮತ್ತು ಸಜ್ಜನರ ರಕ್ಷಣೆ ಅಂತ ಅನ್ನೋದು ನಿನಗೊಂದು ದೊಡ್ಡ ಕೆಲಸನೇ ಅಲ್ಲ. ಹಾಗಿದ್ರೂ ಈ ಕೆಲಸ ಮಾಡಿದ್ರಿಂದ ನಾವು ತುಂಬಾ ಉಪಕೃತರು ಅನ್ನುವ ದೃಷ್ಟಿಯಿಂದ ಮತ್ತೆ ಮತ್ತೆ ಕೃತಜ್ಞತೆಗಳನ್ನು ಅರ್ಪಿಸ್ತೇವೆ ಅಂತ ಚತುರ್ಮುಖನೇ ಮೊದಲಾದ ಎಲ್ಲ ಹಿರಿಯ ದೇವತೆಗಳು ರಾಮಚಂದ್ರನಿಗೆ ತಮ್ಮ ಕಾರ್ತಜ್ಞವನ್ನ ಅರ್ಪಿಸಿದ್ರು. ಆ ಬಳಿಕ ಇಂದ್ರಾದಿ ದೇವತೆಗಳು ಮತ್ತೆ ರಾಮಚಂದ್ರನನ್ನ ಹೊಗಳುತ್ತಾ, ಇಂಥ ಅನೇಕ ಆಪತ್ತುಗಳು ಹಿಂದೆಯೂ ಬಂದಾಗ ನೀನು ನಮ್ಮನ್ನ ರಕ್ಷಿಸಿದ್ದಿ, ಈಗಲೂ ರಕ್ಷಣೆ ನೀಡಿದ್ದಿ, ಇದೇ ರೀತಿ ಮುಂದೆಯೂ ನಿನ್ನ ಸಹಕಾರವನ್ನು ಬಯಸ್ತೇವೆ ಅಂತ ಸಾಷ್ಟಾಂಗ ಪ್ರಣಾಮ ಮಾಡಿದ್ರು. ಅಥೇಂದ್ರ ಮುಖ್ಯಾಶ್ಚ ತಮೂಚಿರೇ ಸುರಾಸ್ತ್ವಯಾವಿತಾ ಸೋಧ್ಯ ನಿಶಾಚರಾದ್ವಯಂ ತಥೈವ ಸರ್ವಾಪದ ಏವ ನಸ್ತ್ವಂ ಪ್ರಪಾಹಿ ಸರ್ವೇ ಭವದೀಯಕಾಸ್ಮ. ಅಥ ಇಂದ್ರ ಮುಖ್ಯಾಹ, ಇಂದ್ರನೇ ಮೊದಲಾದಂತಹ ಹಿರಿಯರು, ಸುರಾಹ ದೇವತೆಗಳು, ತಂ ಊಚಿರೆ, ತಂ ಭಗವಂತಂ ಊಚಿರೆ ಹೇಳಿದರು, ಉವಾಚ ಊಚತುಹು ಊಚುಹು ಅಂತ ಲಕಾರದ ರೂಪಗಳಲ್ಲಿ ಬರುವಂತಹದ್ದು ಲಿಟ್. ಊಚಿರೆ ಹೇಳಿದರು ಏನು ಅಂತ, ಅವಿತಾಸ್ಮ ನಿನ್ನಿಂದ ರಕ್ಷಿಸಲ್ಪಟ್ಟಿದ್ದೇವೆ, ನಿಶಾಚರಾತ್ ವಯಂ ಅದ್ಯ ತ್ವಯ ಅವಿತಾಹ, ಅವಿತಾಹ ಅಂದ್ರೆ ರಕ್ಷಣೆ ಮಾಡಲ್ಪಟ್ಟೆವು, ತಥೈವ ಹಾಗೆಯೇ ಇನ್ನು ಮುಂದೆಯೂ ಕೂಡ ಸರ್ವಾಪದಃ ಏವ ನಸ್ತ್ವಂ ಪ್ರಪಾಹಿ, ಪಾಹಿ ಅಂದ್ರೆ ಪಾಲಿಸು, ಪ್ರಪಾಹಿ ಅಂದ್ರೆ ಚೆನ್ನಾಗಿ ಪಾಲಿಸು, ತ್ವಂ ನೀನು, ನಹ ನಮ್ಮನ್ನು, ಸರ್ವಾಪದಃ ಏವ ಇಂಥ ಬರಬಹುದಾದ ನೂರಾರು ಅಪಾಯಗಳಿಂದ ಹೊರಕ್ಕೆತ, ಸರ್ವೇ ಭವದೀಯ ಕಾಸ್ಮ ಇಲ್ಲಿರುವ ಎಲ್ಲರೂ ಕೂಡ ನಿನ್ನವರು, ನಿನ್ನ ಪಾದದ ಅನುಚರರು ಅಂತ ಹೀಗೆ ಇಂದ್ರ ಪ್ರಾರ್ಥನೆ ಮಾಡಿದಾಗ, ಸೀತಾಕೃತಿಂ ತಾಮಥತಾಂ ಚಾಗತಾಂ ದಿವ್ಯಚ್ಛಲೇನ ಪ್ರಣಿಧಾಯ ಪಾವಕೆ ಕೈಲಾಸತಸ್ತಾಂ ಪುನರೇವ ಚಾಗತಾಂ ಸೀತಾಂ ಅಗೃಹ್ಣಾತ್ ಹುತಭುಕ್ ಸಮರ್ಪಿತಾಂ. ಆ ಬಳಿಕ ಅಲ್ಲೊಂದು, ಇಲ್ಲಿ ತನಕ ಈ ಯುದ್ಧ ನಡೆದರ ಮುಖ್ಯ ಉದ್ದೇಶ ಏನಿತ್ತು, ಸೀತೆಯನ್ನ ಮರಳಿ ಪಡೆಯುವುದಿತ್ತು. ಆ ಸೀತೆಯನ್ನ ಮರಳಿ ಪಡೆಯುವುದಕ್ಕಾಗಿ ಸಿದ್ಧತೆಯನ್ನು ನಡೆಸಿದಾಗ ರಾಮಚಂದ್ರ ನಿರಾಕರಿಸಿದವನಂತೆ ಮಾತಾಡ್ತಾನೆ. ಆವಾಗ ಸೀತೆ ಸ್ವತಃ ಹೇಳ್ತಾಳೆ, ಆಯ್ತು ಕೂಡ್ಲೆ ಅಗ್ನಿ ಪ್ರವೇಶಕ್ಕೆ ಸಿದ್ಧತೆ ಮಾಡಿ ಅಂತ.
ಎಲ್ಲರೂ ಒಂಥರ ಬಹಳ ಗಾಬರಿಗೊಳ್ತಾರೆ. ಇದೇನು ರಾಮಚಂದ್ರ ಹೀಗ್ ಮಾತಾಡಿದ ಅಂತ. 1 ವರ್ಷದ ಕಾಲದ ರಾವಣನ ಮನೆಯ ಸಂಪರ್ಕವನ್ನ ಹೇಗೆ ನಂಬಿ ನಾನು ನಿನ್ನನ್ನ ಮರಳಿ ಸ್ವೀಕರಿಸುವುದು ಅಂತ. ಎಲ್ಲರಿಗೂ ಆಶ್ಚರ್ಯ ಆದ್ರೆ ಸೀತೆಯ ಮುಖದಲ್ಲಿ ಯಾವ ಬದಲಾವಣೆಯೂ ಇರಲಿಲ್ಲ. ಅದನ್ನ ಅಷ್ಟೇ ಸಹಜವಾಗಿ ಸ್ವೀಕರಿಸಿದ್ಲು. ಅದಕ್ಕೆ ಕಾರಣವನ್ನ ಈ ಪದ್ಯದಲ್ಲಿ ಹೇಳ್ತಾ, ಸೀತಾ ಪ್ರತಿಕೃತಿಯನ್ನ ಮರಳಿಸಿ ಮೂಲ ಸೀತೆಯನ್ನ ಕರೆತರುವುದೇ ಈ ಅಗ್ನಿ ಪ್ರವೇಶದ ಉದ್ದೇಶವಾಗಿತ್ತು. ಸೀತಾಕೃತಿಂ ತಾಮಥ ಚ ತತ್ರ ಆಗತಾಂ ದಿವ್ಯಚ್ಛಲೇನ ಪ್ರಣಿಧಾಯ ಪಾವಕೆ. ಹಿಂದೆ ಅಗ್ನಿಯನ್ನ ಪ್ರವೇಶಿಸಿ ಸೀತೆಯಂತೆ ಇರುವ ಆಕೃತಿಯನ್ನ ಹೊರಗಿಟ್ಟು ಅಗ್ನಿದೇವ ಸೀತೆಯನ್ನ ಕೊಂಡೊಯ್ದು ಕೈಲಾಸದಲ್ಲಿ ಶಿವಪಾರ್ವತಿಯರ ಜೊತೆಗೆ ಇರಿಸಿದ್ದ. ಅವರು ಬಹಳ ಆತಿಥ್ಯವನ್ನ ಮಾಡಿ ಇಲ್ಲೇ ಇರು ನೀನು 1 ವರ್ಷ ಅಂತ ಬೇಡಿಕೊಂಡಿದ್ರು. ಆ ಕ್ರಮದಲ್ಲಿ ಸೀತೆ ಕೈಲಾಸದಲ್ಲೇ ವಾಸವಾಗಿದ್ಲು. ಹಾಗೆ ಕೈಲಾಸದಲ್ಲಿ ವಾಸವಾಗಿದ್ದ ಕೈಲಾಸತಸ್ತಾಂ ಪುನರೇವಚ ಆಗತಾಂ, ಮರಳಿ ಅಲ್ಲಿಂದ ಶಿವಪಾರ್ವತಿಯರು ಅಗ್ನಿಯಲ್ಲಿ ಕೊಟ್ಟು ಈ ಪ್ರವೇಶದ ಹೊತ್ತಿನಲ್ಲಿ ಯಾವ ಆಕೃತಿಯನ್ನ ಇಲ್ಲಿ ತನಕ ರಾವಣ ಕರ್ಕೊಂಡು ಬಂದು ಅಲ್ಲಿ ಅಶೋಕವನದಲ್ಲಿ ಇರಿಸಿದ್ನೋ ಆ ಆಕೃತಿಯನ್ನ ಮರಳಿ ಅಗ್ನಿಯ ಒಳಗೆ ಪ್ರವೇಶ ಮಾಡುವಂತೆ ಮಾಡುವ ನೆಪದಲ್ಲಿ ಸೀತೆಯನ್ನ ಹೊರಕ್ಕೆ ತಂದು ಇಟ್ರು. ಸೀತಾಂ ಅಗೃಣ್ಣಾತ್ ಹುತಭುಕ್ ಸಮರ್ಪಿತಾಂ. ಹುತಭುಕ್ ಅಂದ್ರೆ ಅಗ್ನಿ. ಅಗ್ನಿದೇವನಲ್ಲಿ ಹಿಂದೆ ನ್ಯಾಸವಾಗಿ ಇಟ್ಟಿದ್ದಂತಹ ರಕ್ಷಣೆಗಾಗಿ ಜವಾಬ್ದಾರಿಯ ರೂಪದಲ್ಲಿ ಇಟ್ಟಿದ್ದಂತಹ ಸೀತೆಯನ್ನ ಮರಳಿ ರಾಮಚಂದ್ರ ಪಡೆಯುವಂತಹ ಪ್ರಸಂಗ ಬಂತು. ಸೀತೆಯನ್ನ ಮರಳಿ ಪಡೆಯುವಾಗ ಅವರಿಬ್ಬರ ಕಣ್ಣ ನೋಟದ ಮಿಲನದ ಆ ಸುಗ್ಗಿ ಎಲ್ಲರಿಗೂ ಹಬ್ಬವಾಗಿತ್ತು. ಮತ್ತೆ ಮರಳಿ ಮೂಲ ಜೋಡಿ ಒಟ್ಟಾದಾಗ ಅದರ ವೈಭವವನ್ನ ಕಾಣ್ಲಿಕ್ಕೆ ಅಲ್ಲಿರುವ ಕಪಿವೀರರಾಗ್ಲಿ ರಾಕ್ಷಸ ವೀರರಾಗ್ಲಿ ವರ್ಣಿಸ್ಲಿಕ್ಕೆ ಅಸಮರ್ಥರಾದ್ರು. ಹೃದಯ ತುಂಬಿಕೊಂಡು ಸಂತೋಷದಿಂದ ಅದನ್ನ ಆನಂದಿಸಿದ್ರು. ಜಾನನ್ ಗಿರೀಶಾಲಯಗಾಂ ಚ ಸೀತಾಂ ಸಮಗ್ರಹೀತ್ ಪಾವಕ ಸಂಪ್ರದತ್ತಾಂ ಮುಮೋದ ಸಂಪ್ರಾಪ್ಯ ಚ ತಾನ್ ಸ ರಾವಣ ಸಾ ಚೈವ ದೇವಿ ಭಗವಂತಮಾಪ್ಯ. ಸೀತೆ ಕೈಲಾಸಕ್ಕೆ ತೆರಳಿದ್ದು ರಾಮನಿಗೆ ಚೆನ್ನಾಗಿ ತಿಳಿದಿತ್ತು. ಆದ್ದರಿಂದಲೇ ಅಗ್ನಿದೇವ ಆಕೆಯನ್ನು ತಂದೊಪ್ಪಿಸಿದಾಗ ಮರಳಿ ಮಾತನಾಡದೆ ಒಪ್ಪಿಸಿಕೊಂಡ. ರಾಮಚಂದ್ರ ಸೀತೆಯನ್ನ ಪಡೆದ ಬಳಿಕ ಸೀತಾಮಾತೆ ರಾಮಚಂದ್ರನನ್ನ ಪಡೆದ ಸಂತೋಷವನ್ನೂ ಕೂಡ ವ್ಯಕ್ತಪಡಿಸಿ ಇಬ್ಬರೂ ಸಂತುಷ್ಟರಾದ್ರು. ಈ ಇಬ್ಬರ ಸಂತಸದ ನಗು ಎಲ್ಲರ ಗಾಂಭೀರ್ಯವನ್ನ, ಎಲ್ಲರಲ್ಲಿದ್ದ ಮುಗುಮ್ಮಾದ ಒಂದು ವಾತಾವರಣವನ್ನ ತಿಳಿಯಾಗಿಸಿತು. ಅಲ್ಲಿ ತನಕ ಇದು ಏನು ಅಂತ ಅರ್ಥ ಆಗಿರ್ಲಿಲ್ಲ ಯಾರಿಗೂ. ಆದ್ರೆ ಕೆಲವರಿಗೆ ಆಗ್ಲೂ ಅರ್ಥ ಆಗ್ಲಿಲ್ಲ. ಯಾರಾದ್ರೂ ಪರೀಕ್ಷೆ ಮಾಡ್ತೇನೆ ಅಂತ ಹೇಳಿದಾಗ ನನ್ನ ನಂಬಲ್ವಾ ಅಂತ ಸಿಟ್ಟು ಬರ್ಬೇಕಿತ್ತು ಸೀತೆಗೆ. ಆದ್ರೆ ಪರೀಕ್ಷೆ ಮಾಡಿ ಬಂದ ಮೇಲೆ ಒಂದು ಚೂರು ಅದರ ಬಗ್ಗೆ ಪ್ರಶ್ನೆ ಇಲ್ಲದೆ ಕೂಡಲೇ ಇದರ ಮೇಲೆ ಅತ್ಯಂತ ವಿಶ್ವಾಸವನ್ನ ತಾಳಿದವರಂತೆ ಇದ್ದದ್ದು ಇದು ನಮ್ಮ ರಾಜಕಾರಣಿಗಳು ಪರಸ್ಪರ ಪಕ್ಷ ಚೇಂಜ್ ಮಾಡ್ಬೇಕಾದ್ರೆ ಒಪ್ಪಿಕೊಳ್ಳುವ ರೀತಿಯ ನಾಟಕವೋ ಅಂದ್ರೆ ಇದು ರಾಮಚಂದ್ರನ ಇಲ್ಲಿಯ ಘಟನೆ ಮಾತ್ರ ಅಲ್ಲ. ನರಾಮೋ ದ್ವಿರ್ಭಾಷತೆ ಅಂತ ಒಂದು ಮಾತು. ರಾಮಚಂದ್ರ ಒಂದು ಸರ್ತಿ ಏನಾದ್ರೂ ಒಂದು ಒಪ್ಪಿಕೊಂಡ ಮೇಲೆ ಅದನ್ನ ಮತ್ತೆ ಕೆದಕಿ ಪ್ರಶ್ನೆ ಕೇಳ್ತಿರ್ಲಿಲ್ಲ ಮೊದಲು. ಆದ್ರೆ ಏನಾದ್ರೂ ಪ್ರಶ್ನೆ ಬಂದ್ರೆ ಅದನ್ನ ಹಾಗೆ ಹೃದಯದಲ್ಲಿ ಉಳಿಸ್ಕೊಂಡು ನೋವು ಅನುಭವಿಸ್ತಾನೂ ಇರ್ಲಿಲ್ಲ. ಇದು ಈ ಪಕ್ಷದಲ್ಲಿದ್ದಾಗ ಆ ಪಕ್ಷದವರನ್ನ ದೂರ್ತಾ ಅದೇ ಪಕ್ಷದವನು ವಾಪಸ್ ತನ್ನ ಪಕ್ಷಕ್ಕೆ ಬಂದು ನಿಂತಾಗ ಅವನ ಬಗ್ಗೆ ಹೆಮ್ಮೆಯ ಮಾತು ಹೇಳುವಂತಹ 2 ನಾಲಿಗೆಯವನಾಗಿರ್ಲಿಲ್ಲ ರಾಮಚಂದ್ರ. ದೋಷ ಅನ್ನುವ ದೃಷ್ಟಿಯಿಂದ ಲೋಕದಲ್ಲಿ ಬರೀ ಒಂದು ಹೆಣ್ಣಿಗೋಸ್ಕರ ಲಕ್ಷೋಪಲಕ್ಷಗಟ್ಟಲೆ ಸೈನ್ಯವನ್ನು ನಾಶ ಮಾಡಿ ಹೋದ ಅನ್ನುವ ಒಂದು ಆಕ್ಷೇಪ ಬರಬಹುದಿತ್ತು, ಹೆಣ್ಣಿಗೆ ಮರುಳಾದ ರಾಮ ಅಂತ. ಆದ್ರೆ ಹೆಣ್ಣು ಅನ್ನೋದಕ್ಕಿಂತ ಆಕೆ ಪರಿಶುದ್ಧಳು ಅನ್ನೋದು ಲೋಕಕ್ಕೆ ತೋರಿಸ್ಬೇಕಿತ್ತು. ಇವತ್ತಲ್ಲಿ ಮಾಡದೇ ಇದ್ರೆ ಮರು ದಿವಸ ಮತ್ತೆ ಇನ್ಯಾರಾದ್ರೂ ಪ್ರಶ್ನೆ ಮಾಡ್ತಿದ್ರು. ಅದಕ್ಕೋಸ್ಕರ ಆ ಪ್ರಶ್ನೆಗೆ ಉತ್ತರವೆನ್ನುವಂತೆ ಅಗ್ನಿಯಲ್ಲಿ ಆಕೆ ತನ್ನ ಪಾವಿತ್ರ್ಯವನ್ನ ಪ್ರಕಟಿಸಿದ್ರೆ ಆಕೆಯ ದೃಷ್ಟಿಯಿಂದಲೂ ಕೂಡ ಹಿತ. ಮೂಲ ಉದ್ದೇಶವಾದ ಸೀತೆಯನ್ನ ಪಡೆಯುವುದು ಒಂದು ಮುಖ್ಯವಾದ ಕಾರ್ಯ. ಇದೆಲ್ಲದರ ಜೊತೆಗೆ
ಅವರಿಬ್ಬರ ಆ ಒಡನಾಟ ಅನ್ನುವುದು ಎಲ್ಲೂ ಕೂಡ ಯಾರಿಗೂ ಸಂದೇಹ ತರುವಂತೆ ಕೇವಲ ಈಗಿನ ಫೋಟೋಗಾಗುವಾಗ ಮಾತ್ರ ನಗು ಇದ್ದು ಆಮೇಲೆ ಮುಗುಮ್ಮಾಗಿರುವಂತಹ ಸ್ಥಿತಿಯ ದಾಂಪತ್ಯವನ್ನು ಅವರು ನಡೆಸಲಿಲ್ಲ. ಸಂತೋಷದಿಂದ ಆಮೇಲೆ 11,000 ವರ್ಷ ಕಳೆದಿದ್ದಾರೆ. ಅದರ ನಂತರ ಬಂದ ಆಕ್ಷೇಪವನ್ನ ನಾವು ಏನು ಅಂತ ಮುಂದೆ ನೋಡ್ಬೇಕಾದದ್ದು. ಹಾಗಾಗಿ ಸೀತೆಯನ್ನ ಕರೆದುಕೊಂಡ ಅಥೋ ಗಿರೇರಾನಯನಾತ್ ಪರತಃ ಪರಸ್ತಾದ್ಯೇವಾನರಾರಾಮ ರಾವಣ ಬಾಣ ಪೀಡಿತಾ ತಾರಾಪಿತಾ ತಾನ್ನಿರುಜಶ್ಚಕಾರ ಸುಷೇಣ ನಾಮಾಭಿಷಿಣಾಂ ವರಿಷ್ಠಃ. ಅಥ ಆ ಬಳಿಕ ಗಿರೇಹೇ ಆನಯನಾಥ್ ಬೆಟ್ಟವನ್ನ ತರುವುದರಿಂದ ವಾನರಾಹ ರಾವಣ ಬಾಣ ಪೀಡಿತಾಹ ರಾವಣನ ಬಾಣಕ್ಕೆ ಬೇಸ್ತು ಬಿದ್ದಿದ್ದ ರಾಮನ ಪರಿವಾರದ ವಾನರರೆಲ್ಲರೂ ಕೂಡ ಮತ್ತೆ ಎದ್ದು ನಿಲ್ಲುವಂತಾಯಿತು. ಗಂಧಮಾದನ ಪರ್ವತವನ್ನ ತಂದಾದ ಬಳಿಕ ರಾವಣನ ಈ ಬಾಣದ ಗಾಯದ ನೋವನ್ನ ಕಪಿಗಳು ಸಹಿಸಿಕೊಂಡು ಬಹಳ ಕಷ್ಟಪಡ್ತಾ ಇದ್ದದನ್ನ ನೋಡಿದ ತಾರೆಯ ತಂದೆಯಾದ ಸುಷೇಣ. ಅವನು ಕಪಿವೈದ್ಯ. ಅವನು ಎಲ್ಲರಿಗೂ ಕೂಡ ಚಿಕಿತ್ಸೆಯನ್ನು ಕೊಟ್ಟು ಗುಣಪಡಿಸಿದ. ತದಾಮೃತಾನ್ ರಾಘವ ಆನಿನಾಯ ಯಮಕ್ಷಯಾದ್ದೇವಗಣಾಂಶ್ಚ ಸರ್ವಶಃ ಸಮನ್ವಜಾನಾತ್ ಪಿತರಂಚ ತತ್ರ ಸಮಾಗತಂ ಗಂತುಮಿಯೇಷ ಚಾಥ. ಮೃತಾನ್ ಪ್ರಾಣ ತೊರೆದಿದ್ದಂತಹ ಕಪಿಗಳನ್ನ ರಾಮಚಂದ್ರ ಯಮ ಸದನದಿಂದ ಮರಳಿ ತನ್ನ ಜಾಗಕ್ಕೆ ಕರೆಸಿಕೊಂಡ. ತನ್ನ ಜಾಗಕ್ಕೆ ಕರೆಸಿಕೊಳ್ಳುವುದು ಅಂತಂದ್ರೆ ಮತ್ತೆ ಅವರನ್ನ ತನ್ನ ಕುಟುಂಬದ ಜೊತೆಗೆ ಸೇರಿಸುವುದಕ್ಕೆ ಬೇಕಾದ ವ್ಯವಸ್ಥೆ ಮಾಡಿದ. ಮೃತಾನ್ ಕಪೀನ್ ಯಮಕ್ಷಯಾತ್. ಕ್ಷಯ ಅಂದ್ರೆ ಮನೆ ಅಂತ ಅರ್ಥ, ಸಂಸ್ಕೃತದಲ್ಲಿ ಇನ್ನೊಂದರ್ಥ. ಯಮಕ್ಷಯಾತ್ ಯಮನ ಮನೆಯಿಂದ ದೇವಗಣಾಂಶ ಅವರೆಲ್ಲರೂ ಕೂಡ ಕೆಲವರು ವಿಶೇಷವಾದ ಭಗವಂತನ ಸೇವೆಗೋಸ್ಕರವಾಗಿ ಇಳಿದು ಬಂದ ದೇವತಾ ಗಣದಲ್ಲೇ ಸೇರಿದವರಾಗಿದ್ರು. ಎಲ್ಲರನ್ನು ಕೂಡ ಜಾನಾತ್ ಪಿತರಂಚ ತತ್ರ ಸಮಾಗತಂ ಗಂತುಂ ಇಯೇಷ ಚ ಅಥ ಆ ಬಳಿಕ ದೇವತೆಗಳನ್ನು ಕಂಡು ನೆಲೆಸಿದ್ದಂತಹ ದಶರಥ ರಾಮಚಂದ್ರನಲ್ಲಿಗೆ ಬಂದ. ಅಂದ್ರೆ ದೇವಲೋಕದಲ್ಲಿ ವಾಸ ಮಾಡ್ತಾ ಇದ್ದಂತಹ ದಶರಥ ರಾಮಚಂದ್ರನನ್ನ ನೋಡುವುದಕ್ಕೆ ಬಂದು ನಾನು ಮಾಡಬೇಕಿದ್ದಂತಹ ಕೆಲಸವನ್ನ ನೀನು ಯಶಸ್ವಿಯಾಗಿ ನಡೆಸಿದ್ದಿ. ಲೋಕದ ಎಲ್ಲ ಕಡೆಗೂ ಹೋಗಿ ನಮ್ಮ ವಂಶದ ಹೆಸರನ್ನ, ಕೀರ್ತಿ ಪತಾಕೆಯನ್ನ ಹರಿಸಿದ್ದಿ. ಎಲ್ಲದಕ್ಕಿಂತ ಮುಖ್ಯವಾಗಿ ನನಗೆ ಸಂತೋಷ ಆಗಿದ್ದು, ಸೊಸೆಯನ್ನು ಉಳಿಸಿಕೊಳ್ಳುವುದಕ್ಕೋಸ್ಕರ ನೀನು ಇಲ್ಲಿ ತನಕ ಬಂದು ಹೋರಾಟ ಮಾಡಿ ಒಬ್ಬ ದುಷ್ಟನಿಂದಾಗಿ ಪ್ರಜೆಗಳು ದೇವತೆಗಳು ಒದ್ದಾಡ್ತಾ ಇದ್ದದನ್ನ ತಪ್ಪಿಸಿ ಲೋಕ ಕಲ್ಯಾಣವನ್ನ ಮಾಡುವುದಕ್ಕೋಸ್ಕರ ರಾಜ್ಯವನ್ನೂ ತೊರೆದು ಬಂದಿ ಅಂತನ್ನುವಂತಹದ್ದು ನನಗೆ ಬಹಳ ಮೆಚ್ಚುಗೆಯಾದ ಸಂಗತಿ. ಸೀತೆಗೆ ಹೇಳ್ತಾನೆ, ಎಂಥ ಗಂಡನನ್ನ ಪಡೆದಿದ್ಯಮ್ಮ. ನಾನು ಇಂಥ ಮಗನಿಗೆ ಕಾಡಿಗೆ ಹೋಗು ಅಂತ ತಳ್ಳಿಬಿಟ್ಟೆ. ಲಕ್ಷ್ಮಣ, ನೀನ್ ಎಂತಹ ಸೇವೆ ಮಾಡಿದ್ಯಪ್ಪ. 14 ವರ್ಷ ನಿನ್ನ ವೈಯಕ್ತಿಕ ಸುಖವನ್ನು ತೊರೆದು ಕೇವಲ ಅಣ್ಣನ ಸಂತೋಷವನ್ನ ಬಯಸಿ ಆತನ ಎಲ್ಲ ಸುಖ ದುಃಖಗಳಲ್ಲಿ ಪಾಲುದಾರ ಅನ್ನುವ ಹಾಗೆ ಜೊತೆಗಿದ್ಯಲ್ವಾ. ನಾನು ಇಂತಹ ಸೇವೆಯನ್ನ ರಾಮನಿಗೆ ಮಾಡ್ಲಿಕ್ಕಾಗ್ಲಿಲ್ಲ. ನಾನು ಇಂತಹ ಕಷ್ಟಗಳಲ್ಲಿ ರಾಮನಿಗೆ ಹೆಗಲು ಕೊಡ್ಲಿಕ್ಕಾಗ್ಲಿಲ್ಲ. ನಾನು ಇಂತಹ ಅವಕಾಶವನ್ನ ಬಾಚಿಕೊಳ್ಳದೆ ಕಾಡಿಗೆ ಅಟ್ಟಿ ನನ್ನ ತಂದೆಯ ಕರ್ತವ್ಯವನ್ನ ದೊಡ್ಡ ವ್ಯಕ್ತಿತ್ವ ಉಳ್ಳವನ ಜೊತೆಗೆ ಬದುಕಿ ವಿಕಾಸಗೊಳಿಸಿಕೊಳ್ಳಿಕ್ಕಾಗ್ಲಿಲ್ಲ ನನಗೆ ಅಂತ ವ್ಯಥೆ ಪಡ್ತಾನೆ. ಕೊನೆಗೆ ಅಭಿನಂದಿಸಿ ರಾಮಚಂದ್ರನನ್ನ ಮರಳಿ ರಾಮಚಂದ್ರನಿಂದಲೂ ಕೂಡ ಸಾಂತ್ವನವನ್ನ ಪಡೆದು ಸ್ವರ್ಗಕ್ಕೆ ಸೇರ್ತಾನೆ. ರಾಮಚಂದ್ರ ಅಲ್ಲಿಂದ ತನ್ನ ಊರಿನ ಕಡೆಗೆ, ಅಯೋಧ್ಯೆಯ ಕಡೆಗೆ ಹೊರಡುವುದಕ್ಕೆ ಪ್ರಯತ್ನಿಸ್ತಾನೆ.
ಗಂತುಂ ಇಯೇಷ, ತನ್ನ ಊರಿಗೆ ಮರಳುವುದಕ್ಕಾಗಿ ಆಲೋಚಿಸಿದ. ವಿಭೀಷಣೇನಾರ್ಪಿತ ಮಾರುರೋಹ ಸಪುಷ್ಪಕಂ ತತ್ಸಹಿತ ಸ ವಾನರಃ ಪುರೀಂ ಜಗಾಮಾಶು ನಿಜಾಮಯೋಧ್ಯಾಂ ಪುರೋ ಹನುಮಂತಮಥನ್ಯಯೋಜಯತ್. ರಾಮಚಂದ್ರನನ್ನ ಅಲ್ಲೇ ಇರಿಸಿಕೊಂಡು ಸೇವೆ ಮಾಡಿ ಅವರಿಗೆ ಇಲ್ಲಿಯ ತನಕದ ಯುದ್ಧದ ಬೇನೆಗಳನ್ನೆಲ್ಲ ಕಳೆದು ಮತ್ತೆ ಮೊದಲಿನಂತೆ ಬೇಕಾದ ಒಂದು ಪೌಷ್ಟಿಕತೆಯನ್ನ, ಉಲ್ಲಾಸವನ್ನ, ಹುಮ್ಮಸ್ಸನ್ನ ತುಂಬುವುದಕ್ಕಾಗಿ ಬೇಕಾದಷ್ಟು ವ್ಯವಸ್ಥೆ ಮಾಡುತ್ತೇನೆ ಅಂತ ವಿಭೀಷಣ ಹೇಳ್ತಾನೆ. ಅತ್ತರಿನ ನೀರಿನಲ್ಲಿ ಸ್ನಾನ, ಮೈಗೆ ಚೆನ್ನಾಗಿ ಅಂಗಮರ್ದನವನ್ನ ಮಾಡಿ ತೈಲಾಭ್ಯಂಗದ ಮೂಲಕ ಸೇವೆಯನ್ನ ಸಲ್ಲಿಸುವುದಕ್ಕೆ ಅವಕಾಶ ಕೊಡಬೇಕು ಅಂತ ಕೇಳಿಕೊಳ್ತಾನೆ. ಯುದ್ಧದಲ್ಲಿ ಘಾಸಿಯಾದವರಿಗೆಲ್ಲ ಚಿಕಿತ್ಸೆಯೂ ಆಗುತ್ತೆ, ಮೈಕೈ ನೋವು ಹೋಗುತ್ತೆ, ಒಂದು ತರ ರಿಲೀಫ್, ಒಂದು ದೇಹಕ್ಕೆ ವಿಶ್ರಾಂತಿಯನ್ನು ಕೊಡುವುದಕ್ಕಾಗಿ ಇಲ್ಲೇ ನೀನು ಇರಬೇಕು ಅಂತ ಕೇಳಿಕೊಳ್ತಾನೆ. ಆಗ ರಾಮಚಂದ್ರ, ಇಲ್ಲ, ನನ್ನನ್ನ ಕಾಯ್ದುಕೊಂಡು ಇನ್ನು ಒಂದೇ ದಿವಸದಲ್ಲಿ ಪ್ರಾಣ ಬಿಡ್ಲಿಕ್ಕಿರುವಂತಹ ಭರತ ನನ್ನನ್ನ ಖಂಡಿತ ಅವನು ಮಾಡಿದ ತಪ್ಪಿಗೆ ಕ್ಷಮಿಸುವುದಿಲ್ಲ, ಅದಕ್ಕೆ ನನಗೆ ಶಿಕ್ಷೆ ಕೊಡುವುದಿಲ್ಲ, ತಾನೇ ಅಗ್ನಿಗೆ ಆಹುತಿ ಆಗ್ತಾನೆ ಅಂತ ಹೇಳ್ಕೊಂಡಿದ್ದಾನೆ. ನಾನು ಬರುವುದು ಒಂದು ತಡ ಆದ್ರೂ ಕ್ಷಣ ಅವನು ಜೀವಂತ ಉಳಿಯುವುದಿಲ್ಲ. ಅದರಿಂದಾಗಿ ನಾನು ಈಗ ಬಹಳ ಅಗತ್ಯದಿಂದ ಹೋಗಬೇಕಾದದ್ದು ಅಯೋಧ್ಯೆಯ ಕಡೆಗೆ, ಭರತ ನಿರ್ವಹಣೆಗೆ. ಅದರಿಂದ ನನಗೆ ಬೇಗ ಹೋಗ್ಬೇಕು, ಏನಾದ್ರೂ ವ್ಯವಸ್ಥೆ ಮಾಡು ಅಂತ. ತಕ್ಷಣ ಪುಷ್ಪಕ ವಿಮಾನವನ್ನೇ ಒಪ್ಪಿಸಿ, ಇದು ನೀನು ಗೆದ್ದು ಕೊಟ್ಟದ್ದಾದ್ರಿಂದಾಗಿ ಇದರ ಅಧಿಕಾರ ಪೂರ್ತಿ ನಿನಗಿದೆ, ಇದನ್ನ ಬಳಸಿಕೊಂಡು ಎಷ್ಟು ಬೇಕಾದ್ರೂ ದೂರಕ್ಕೆ, ಎಷ್ಟು ಜಾಗದಲ್ಲಿ, ಎಷ್ಟು ಜನರನ್ನು ಬೇಕಾದ್ರೂ ಕರ್ಕೊಂಡು ಹೋಗಬಹುದಾದ ಮಂತ್ರ ವಿಮಾನ ಇದು. ಈ ವಿಮಾನದಲ್ಲಿ ಯಂತ್ರ ಅಲ್ಲ ಕೆಲಸ ಮಾಡುದು, ಮಂತ್ರ. ಅದನ್ನ ಅರ್ಪಿಸಿ ಪುಷ್ಪಕಂ ತತ್ಸಹಿತ ಸ ವಾನರಃ, ವಾನರರ ಎಲ್ಲ ಪಡೆಯನ್ನ ಸೇರಿಕೊಂಡು ರಾಕ್ಷಸ ವೀರರನ್ನೆಲ್ಲ ಜೊತೆಗೂಡಿಕೊಂಡು ವಿಭೀಷಣನ ನೇತೃತ್ವದಲ್ಲಿ ಕಪಿಗಳ ಜೊತೆಗೆ ತನ್ನ ನಾಡಾದ ಅಯೋಧ್ಯೆಯ ಕಡೆಗೆ ನಿಜಾಂ ಅಯೋಧ್ಯಾಂ ಆಶು ಜಗಾಂ, ತನ್ನ ಜನ್ಮಭೂಮಿಯಾದಂತಹ ಅಯೋಧ್ಯೆಯ ಕಡೆಗೆ, ನಿಜಾಂ ಪುರೀಂ ಅಯೋಧ್ಯಾಂ, ತಾನು ಹುಟ್ಟಿ ಬೆಳೆದ ಸಂತೋಷವನ್ನ ಪಡೆದ ತನ್ನ ನಿಜವಾದ ಕರ್ಮದ ತಾಣವಾದಂತಹ ಅಯೋಧ್ಯೆಯ ಕಡೆಗೆ ತೆರಳಿದ. ಪರೋ ಹನುಮಂತ ಮಥನ್ಯಯೋಜಯತ್, ಕೂಡ್ಲೆ ಹನುಮಂತನನ್ನ ಭರತನೆಡೆಗೆ ಕಳುಹಿಸುವ ವ್ಯವಸ್ಥೆ ಮಾಡಿದ. ಯಾಕೆಂದ್ರೆ ಭರತನಿಗೆ ಮೊದಲು ಸುದ್ದಿ ತಿಳಿಸ್ಬೇಕಾಗತ್ತೆ, ಇಲ್ಲ ಅಂದ್ರೆ ಅವನು ರಾಮಚಂದ್ರನ ಸ್ವಭಾವ ಏನು ಅಂತ ಗೊತ್ತು. ತಡ ಮಾಡಿದ್ರೆ ಭರತನಿಗೆ ಇನ್ನೂ ಸ್ವಲ್ಪ ದಿವಸ ರಾಜ್ಯ ಆಳುವ ಬಯಕೆಯಿಂದ ನಡೆಸ್ತಾನೆ ಅಂತ ಅಂದುಕೊಂಡು ಬಿಡ್ತಾನೆ. ಆದ್ರಿಂದಾಗಿ ನಾನು ಖಂಡಿತವಾಗಿಯೂ ಕೂಡ ನನ್ನ ಮಾತನ್ನು ಉಳಿಸಿಕೊಳ್ಬೇಕು ಅಂತ ಹಠಕ್ಕೆ ಬೀಳುತ್ತಾನವನು. ನಮ್ಮಣ್ಣ ಬೇಕು ಅಂತ ಬರದೆ ನನಗೆ ರಾಜ್ಯವನ್ನು ಮುಂದುವರಿಸುವ ಪ್ರಯತ್ನಕ್ಕೋಸ್ಕರನೇ ಅವನು ನನಗೆ ಹೀಗೆ ಹೇಳಿದ್ದು ಅಂತ ತಿಳಿದೆ ಅವನು ಈ ರೀತಿ ಅಗ್ನಿಗೆ ತನ್ನನ್ನು ಕೊಟ್ಟುಕೊಳ್ತೇನೆ ಅಂತ ಮಾತಾಡಿದ್ದ. ಹಾಗೇನಾಗಿದೆ ಅಂತ ನೋಡ್ಕೊಂಡು ಬಾ, ಅವರಿಗೆ ವಿಷಯ ತಿಳಿಸು ಅಂತ ಹೀಗೆ ರಾಮಚಂದ್ರ ಭರತನ ಕಡೆಗೆ ಹನುಮಂತನನ್ನ ಕಳುಹಿಸಿದ. ಹನುಮಂತನನ್ನ ಕಳುಹಿಸಿದಾಗ ಭರತ ಹೇಗಿದ್ದ, ಅವನ ಪ್ರತಿಕ್ರಿಯೆ ಏನಿತ್ತು? ರಾಮಚಂದ್ರ ಹೇಳಿಬಿಟ್ಟಿದ್ದ. ಅವನ ಮುಖದಲ್ಲಿ ಒಂದು ಸಣ್ಣ ನೋವಿನ ಗೆರೆ, ಅಯ್ಯೋ ಬಂದ್ಬಿಟ್ನಾ, ನನಗೆ ಅಧಿಕಾರ ತಪ್ಪಿ ಹೋಯ್ತಾ, ನಾನು ಇನ್ನೂ ಚೆನ್ನಾಗಿ ಸ್ವಲ್ಪ ದಿವಸ ಆಳ್ಬಹುದಿತ್ತ ಅನ್ನುವ ಭಾವದ, ಅದರ ಉದ್ದೇಶ ಭರತನನ್ನ ಪರೀಕ್ಷಿಸುವುದಾಗಿರ್ಲಿಲ್ಲ. ಭರತನಿಗೆ ನೋವುಂಟು ಮಾಡಿ ಅಧಿಕಾರವನ್ನ ಮರಳಿ ತೆಗೆದುಕೊಳ್ಳುವ. ಯಾಕೆಂದ್ರೆ ಯಾರೇ ಒಬ್ಬನಿಗೂ ಅಧಿಕಾರ ಅನ್ನೋದು 14 ವರ್ಷಗಳ ಕಾಲ ಸಿಕ್ಕುವ ಅದನ್ನ ಇನ್ನೊಬ್ಬನ ಕೈಗೆ ಏನೂ ಕಾರಣ ಇಲ್ಲದೆ ಒಪ್ಪಿಸ್ಬೇಕು ಅಂತ ಅನ್ನುವ ಪ್ರಶ್ನೆ ಬಂದಾಗ ಸಹಜವಾಗಿ ಎಲ್ಲೋ ಒಂದು ಕಡೆ ಅದು ಅಧಿಕಾರದ ದಾಹ ಅಲ್ಲ, ಅಧಿಕಾರವನ್ನ ನಡೆಸುವುದರಲ್ಲಿ ಒಂದು ಪ್ರಜೆಗಳ ಸುಖವನ್ನ ಕಾಣುವುದರಲ್ಲಿ ಒಂದು ತೃಪ್ತಿ ಇದೆ. ಆ ತೃಪ್ತಿಯನ್ನ ನಾನು ಕಸಿದುಕೊಳ್ಳಬಾರದು ಅನ್ನುವ ದೃಷ್ಟಿಯಿಂದ ಹನುಮಂತನಿಗೆ ಕೆಲವು ಸೂಕ್ಷ್ಮಗಳನ್ನ ತಿಳಿಸಿದ್ದ. ಆ ಸೂಕ್ಷ್ಮತೆಯನ್ನ ಹನುಮಂತ ಕಂಡನೋ, ಭರತನಲ್ಲಿ ಅಂತಹ ಭಾವ ಇತ್ತೋ ಅಥವಾ ಭರತನಲ್ಲಿ ಯಾವ ರೀತಿಯಾದ ಪ್ರತಿಭಾವನೆ ಇತ್ತು ಅನ್ನೋದನ್ನ ನಾವು ನಾಳೆ ಮತ್ತೆ ಇದೇ ಹೊತ್ತಿನಲ್ಲಿ ಸೇರೋಣ. ನಮಸ್ಕಾರ. ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹಿಂ ಮಹಿಷಾಃ. ಗೋ ಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.
काले वर्षतु पर्जन्यः पृथिवी सस्यशालिनी देशोऽयं क्षोभरहितः सज्जनाः सन्तु निर्भयाः अपुत्रा पुत्रिणः सन्तु पुत्रिणः सन्तु पौत्रिणः अधनाः सधनाः सन्तु जीवन्तु शरदां शतं सर्वे भवन्तु सुखिनः सर्वे सन्तु निरामयाः सर्वे भद्राणि पश्यन्तु मा कश्चित् दुःखभाग् भवेत्। कायेन वाचा मनसेन्द्रियैर्वा बुद्ध्यात्मना वा अनुसृतस्वभावः करोमि यद्यत् सकलं परस्मै नारायणायेति समर्पयामि। श्रीकृष्णार्पणमस्तु।